ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗಣೆ ಯಾಕೋ ಸುಮಾರು ದಿವಸ ಇದೆ ಅಲ್ಲಾಗ ಒಂದು ಥರ ಜೀವನವೇ ಜಿಗುಪ್ಸೆ ಆಗಿಬಿಟ್ಟಿತ್ತ. ಯಾಕಂದ್ರೆ ಬ್ಯಾಲಿ ಬದಿಗೆ ಅಂತಿಲ್ಲ, ಮ್ಯಾಲೆ ಅಂತ ಖರ್ಚು ಮಾಡೋದ್ರೆ ಕೈಯ ಪೈಸೆ ಇಲ್ಲ, ಎಂತ ಮಾಡೋಂದಿಗೆ ಗೊತ್ತಿಲ್ಲ. ಎಂತ ಮಾಡೋಕ್ಕೂ ನಮ್ಮದೊಂದು ಕೆಲಸ ಮಾಡೋದು ಮಾಡ್ಕಲ್ಲ. ಡೈಲಿ ಯಾವ ರೀತಿ ನಾವು ಫಿಶಿಂಗ್ ಹೋಗ್ತಾ ಇದ್ದ ರೀತಿ ಫಿಶಿಂಗ್ ಆಗ್ತಿತ್ತು. ನಮ್ಮದು ಒಂದು 2 ದೋಣಿ ಬಂದಿತ್ತು, ಹೊಸ ದೋಣಿ ಗಣಿ. ನಮ್ಮದು ಅಕ್ರಿ ಮಠ ಎಕ್ಸ್ಟ್ರಾ ಸಿರಿ ಪ್ರಸಾದ ಗಣಿ ಶಿರೂರು ಗೋಡೆ ಮಾಡೋದು ದೋಸ್ತ ಗಣಿ ಹಾಕಿದ್ದ ಗಣಿ. ಒಳ್ಳೆ ಚಂದ ಮೂಡಿ ಬಂದಿದ್ದ. ಇಲ್ಲಿ ನೋಡಿ ಇದೆ ಗಣಿ ಹೊಸ ದೋಣಿ, ಚಂದ ಇತ್ತಲ್ಲ, ಒಳ್ಳೆ ಚಂದ ಕಾಪಿ ಇದ್ದ ಇದು ಗಣಿ, ಹಸಿರು ಕಲರ್. ಮತ್ತು ರೇಟೆಲ್ಲ ಕೆಂಪು ಇಲ್ಲ, ನಮ್ಮದೇರ್ದೆ. ನೆನ್ನೆಲ್ಲ ಮೊನ್ನಷ್ಟೇ ನೀರಿಗೆ ಇಳಿಸಿದ್ದ ಶಿರೂರಾಗೆ ರೆಡಿಯಾದ ದೋಣಿ ಇದೆ. ಒಂದು ದಿವಸ ಮೀನಿಲ್ಲ ಅಂದ್ರೆ ಎಷ್ಟು ತಲೆ ಬಿಸಿ ಸ್ಟಾರ್ಟ್ ಆಗ್ತಂದರೆ 6ನೇ ದಿವಸ ಒಂದು ಕೆಲಸ ಮಾಡೋಕ್ಕೂ ಮನಸ್ಸೇ ಗೊತ್ತಿಲ್ಲ, ಬೇಜಾರು. ಯಾಕಂದರೆ ಇವತ್ತು ಎಲ್ಲ ಮೀನುಗಾರರಿಗೂ ಒಂಥರ ಸನಿ ಹಿಡ್ಕೊಂಡಾಗೆ ಇತ್ತು. ಅದೇ ರೀತಿ ನಾವು ಕೂಡ ಇದನ್ನೇ ನಂಬ್ಕೊಂಡಿದ್ದಾರೆ. ನಾವು ಇನ್ನೂ ಒಂದಿಷ್ಟು 13 ದಿವಸ ಏನೋ ಫಿಶಿಂಗ್ ಆಯ್ತು ನಮ್ಮದು ಒಟ್ಟು. ಅದು ಫಿಶಿಂಗ್ ಎಂಥದ್ದು ಇಲ್ಲ, ಹಾಗೆ ಕಾಂಬ ಇವತ್ತು ನೋಡು ಆ ದೇವ್ರಿಗೆ ಅಂತಾರೆ ಕಾಟ ಕೊಟ್ಟರೆ ಒಂದು ತುತ್ತಿನ ಗಂಜಿಗೋಸ್ಕರ ಹಾಪುದಲ್ಲ. ಹಂಗೆ ಇಲ್ಕಣಿ ನಮ್ಮ ಪಕ್ಕದಾಗ ಕುಮಾರಣ್ಣ ಇದ್ಕಣಿ, ಒಳ್ಳೆ ಜನ, 5 ಜನ. ಪಾಪ ಅವರು ವೀಡಿಯೋ ತೆಗೋರು ಕಣ್ಣು ಮುಚ್ಕೊಂತಾರ. ಯಾಕಂದರೆ ಒಳ್ಳೆ ಜನ ಅವರು, ಯಾಕಂದ್ರೆ ಯಾವ ತೊಂದರೆ ಇಲ್ಲ. ನಮ್ಮ ಸಾಹುಕಾರ ಅಂತೇಳಿ ನಾವೆಲ್ಲ ಬದಲಿ ಈ ದೋಣೆಗೆಲ್ಲ ಬದಲಿ ಇರೋರ, ಇವರೆಲ್ಲ ಕಣ್ಣು ನಮ್ಮನ್ನ ಹಾಕೊಂಡು ನಮ್ಮ ಸಾಕ್ತಿರೋ ಸಾಹುಕಾರ ಇವರೆಲ್ಲ ಇಲ್ಕಂಡು. ಅಲ್ಲ ಹಿಂದೆ ಒಬ್ಬರು ಕೆಂಪಂಗಿ ಮೋಹನಣ್ಣ ಇದ್ರು ಕಣಿ, ಅವ್ರಿಗೂ ಹಂಗೆ ನಮ್ಮ ಸಾಹುಕಾರ. ಹಾಗೆ ಇವರು ಮತ್ತೊಬ್ಬ ಕೂತ್ಕೊಂಡ್ರೆ ಮಾತ್ರ ನಂಬ್ತಾರೇ 80ರ ದೋಣಿಯೆಲ್ಲ ಹೋಯ್ತಾಡ್ತು ಲಾಭ ಎಂತ ಹೇಳಿದೇನು. ತುಂಬ ಬೇಜಾರು ಈ ವರ್ಷ. ಅದೇ ರೀತಿ ಪಾಪ ಸಾಲ ಮಾಡ್ಕೊಂಡು ನನ್ನ ಮನೆಗೆಲ್ಲ ಸಾಲದನ್ನೆಲ್ಲ ಬಂದು ಕೂಕೊಂಡ ಬ್ಯಾಂಕ್ನಲ್ಲಿ ಸುಮ್ಮನೆ ಸಾಲ ಕೊಡ್ತಾನ. ಅವ ಕಟ್ಟಬೇಕಲ್ಲ. ಅವ ಎಷ್ಟೊತ್ತಿಗೆ ಯಾರು ಮನೆ ಹತ್ರ ಅಂದಿದ್ದಕ್ಕೆ ಪಾಪ ತಲೆ ಬಿಸಾಗಿರೋ ಪರಿಸ್ಥಿತಿ ಆಯ್ತು ಈ ವರ್ಷ. ಮಂಡ್ಯ ಸೈಡೆಲ್ಲ ಯಾರು ಒಂದು ಸಾಲ ಮಾಡೋದಿದ್ರೆ ರೈತರು ಕೆಲವರೆಲ್ಲ ಒಂದು ನೇಣು ಹಾಕೊಂಬ ಪರಿಸ್ಥಿತಿ ಎಲ್ಲ ಬರುತ್ತೆ. ಆದರೆ ನಮ್ಮ ಮೀನುಗಾರಿಕೆ ಸಂಬಂಧಪಟ್ಟ ವಿಷಯಕ್ಕೆ ಬಂದರೆ ಇಷ್ಟು ಸಾಲ ಇದ್ರು ಕೊಟ್ಟು ಯಾರೂ ನೇಣು ಹಾಕೊಂಡ ಒಂದು ನ್ಯೂಸ್ ಕೇಳಿಲ್ಲ. ಎಂತಕ್ಕಂದ್ರೆ ನಾವು ಸಮುದ್ರವನ್ನೇ ನಂಬ್ಕೊಂಡವರು. ಯಾಕಂದರೆ ಇವತ್ತಿಲ್ಲಿದ್ರೆ ನಾಳೆಗೆ ಸಿಗುತ್ತಂಬ ಒಂದು ಭರವಸೆ ಮೇಲೆ ಇರುವಂಥ ಮೀನುಗಾರರು. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇಂಥ ಯಾವುದು ಆತ್ಮಹತ್ಯೆಗೆ ಶರಣಾಗುವಂಥ ಜನರಲ್ಲ. ಮತ್ತು ಗೌರ್ಮೆಂಟ್ ಯಾರ್ಯಾರಿಗೂ ಎಂಥದ್ದು ಸವಲತ್ತು ಕೊಡುತ್ತೆ. ಆದರೆ ನಮ್ಮ ಮೀನುಗಾರನ ಒಂಥರ ಕಡೆಗಾಣಿಸಿ ಬಿಟ್ಟಿತ್ತು ನಮ್ಮ ಮೀನುಗಾರನ. ಈ ಗೌರ್ಮೆಂಟ್ ಎಂಬುದೇ ಹಾಗೆ ಒಂಥರ ಕೊಳಚಿ ಗೌರ್ಮೆಂಟ್ ಇದ್ದಾಗೆ. ಯಾಕಂದ್ರೆ ಬರೀ ಕೊಳಚಲ್ಲಿ ಎದ್ದು ಬಂದರೆ ಹ್ಯಾಂಗೆ ಅದು ಅದೇ ಥರ ಗೌರ್ಮೆಂಟ್ನದು. ಗೌರ್ಮೆಂಟ್ ಕೆಲಸಕ್ಕಿದ್ರು ಹಂಗೆ ಎಲ್ಲ ಹಬ್ಬದಕ್ಕೆಲ್ಲ ಒಂದು ಎಂಥ ಸಣ್ಣದೊಂದು ಕೆಲಸ ಮಾಡ್ಕೊಂಡಕ್ಕೆ ಆಫೀಸಿಗೆ ಹೋದ್ರೆ ಲಂಚಕ್ಕೆ ಬಾಯಿ ಬಿಟ್ಟರೆ ಒಳ್ಳೆತನದಿಂದ ಯಾರೂ ಒಂದು ಕೆಲಸ ಮಾಡಿಕೊಡೋದಿಲ್ಲ ನಮ್ಮ ಮೀನುಗಾರರಿಗಂತಿಲ್ಲ, ಎಲ್ಲರಿಗೂ ಹಾಗೆ. ಆ ಗೌರ್ಮೆಂಟ್ ಜಾಬಲ್ಲಿರೋರು ಹಣೆ ಬಾರನೇ ಆಯಿತು. ಎಲ್ಲೋ ಅಂಥ ನಿಷ್ಠಾವಂತರು ಇರುವುದು ಒಂದು 100ರಲ್ಲಿ 1% ಮಾತ್ರ. 5% ಜಾಯಿಂಟ್ ಈಗ ದಾರ ಇಟ್ಕೊಂಡು ತೋರ್ತಲ್ಲ. ಕ್ಯಾರರಾಗಿತ್ತಲ್ಲ ಫಸ್ಟ್ ಪಾಳಿದ್ದಾರೆ ನಾವು ಇಟ್ಕೊಂಡು ಎಲ್ಲ ಬಾಲಿ ಎಲ್ಲ ಕೂಡ ದಾರ ಹಾಕ್ತಿದ್ರು ನೋಡ್ಕೊಂಡು. ನೀರು ಎಷ್ಟೊತ್ತಿ ಬಾಲಿ ಹೊಡಿತಂದ್ರೆ ಗೊತ್ತಿಲ್ಲ. ಅವರ ಒಂದು ಬಲೆ ಹೊಡೆಯೋಕೆಗೆ ನಾವು ಕಾತುರಾಗಬೇಕು.
ಇವನ್ನೆಲ್ಲ ಈಗ ಪ್ರಸಾದ ಹಾಕಿ ಹಾಗೆ ಹೋಗ್ಬೇಕೀಗ. ಯಾವ ಬದಿ ಮೀನಿತ್ತು ಗೊತ್ತಿಲ್ಲ, ಯಾವ ಗೂಡಗೆ ಯಾವ ಗುಳಿಯಗೆ ಮೀನು ಎತ್ತುಗ ಬರ್ತಂದು ನಮಗಂತೂ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲೆಲ್ಲ ಅಂದರೆ ವೆಯ್ಟ್ ಮಾಡುವ. ಕಣಿ ಕ್ಯಾರಲ್ದು ಡ್ರೈವರ್ ಕಣಿ ಹ್ಯಾಂಗೆ ಒಳ್ಳೆ ಗುಜ್ಜ ಟಗ್ ಆಫ್ ಹೊರಪತಿಗೆ ಮೋಳ್ಕೈಗೆಲ್ಲ ಹಿಂದಿರ್ತಾರಲ್ಲ, ಒಳ್ಳೆ ತುಂಡು ಕಣಿ, ಓಲ್ ಕೆಂಪು ಕಲರ್ದು ಒಳ್ಳೆ ಕುಗಡಿ ಕಣಿ ಹ್ಯಾಂಗಿದೆ ಕಣಿ ಕಣಿ. ಆಯ್ತು ಕಮಾನ್, ಓಡ್ಸ ಮೋನ ಎಂತ ಇಲ್ಲೇ ಇರ್ಕಲ್ಲ ಬೆನ್ನಿ ಓಡ್ಕ ಅಮ್ಮ ಬರಲಿ ಅಪ್ಪ. ನಮ್ಮ ದೋಣಿಯರ ಈಗ ಹೆಲ್ಗು ಅದರ ಸ್ವಲ್ಪ ತೆಮ್ಕರಿ ಹೋಗೋರು ಬರ್ತಿದ್ರಿ ಎಲ್ಲೋ ಅಂತ ಮೀನ್ಗಿನ್ ಅಂತ ಕಂಡ್ರಕತ್ತ, ಅದಕ್ಕೋಸ್ಕರ ವಾಪಸ್ ತಿಸ್ಕೊಂಡು ಬಂದ್ರಪ್ಪ ಎಲ್ಗಣಿ. ಡಾಲ್ಫಿನ್ ಎತ್ತದಕ್ಕೆ ಹಿಂಗೆ ವೀಡಿಯೋ ಮಾಡೋಕೆ ಹೋದ್ರೆ ಡಾಲ್ಫಿನ್ನೂ ಇಲ್ಲ, ಅಲ್ಲೇ ಕೆಳಗೆ ಹೋಯ್ತು ಡಾಲ್ಫಿನ್. ಒಂದು ಎಲ್ಗಣಿ ಹೋಗೋರು ಕಣಿ ಹೇಳೋದು ಕಣಿ ಹೋಗೋರು. ಸ್ವಲ್ಪ ನಾವು ಈಗ ದೂರದಾಗಿತ್ತು ಅಂತ ಅವ್ರು ಮೀನು ಕಂಡದಿದ್ರೆ ನಾವು ಹತ್ತಿರ ಹೋಗ್ತಾಗಪ್ಪ, ಮತ್ತು ಬಲಿ ಹೊಡೋಕ್ಕೆ ಕಷ್ಟ ಆಯ್ತು. ಯಾಕಂದರೆ ನಾವು ಆಪ್ರೊಳಗೆ ಮೀನು ಕೆಳಗೆ ಹೊರೋಯ್ತು, ಅದಕ್ಕೋಸ್ಕರ ನಾವು ದೂರದಿಂದನೇ ಇತ್ತು. ಈಗ ಈ ಕಣಿ ಬಂದ್ರಿ ಈಗ ಇತ್ಲಾಗೆ. ನಮಗಂತೂ ಮೀನು ತೋದಾಗಿಲ್ಲಪ್ಪ, ಅವರಿಗೆ ಸ್ವಲ್ಪ ದೂರದಾಗಿತ್ತು ಆ ದೋಣಿ, ಅಲ್ಲಿ ಅವ್ರಿಗೆ ಹತ್ತಿರ ತೋರ್ಬೋದು. ಇಲ್ಲೂ ಹಾಗೆ ಒಬ್ಬರ ದಾರ ಹಾಕೋರಿ, ಅದು ಮೀನು ಕಂಡೆ ದಾರ ಹಾಕ್ರಾಗತ್ತ ಈ ಕಣಿ. ಇಲ್ಲೊಂದು ದೋಣಿ ಇದ್ರೆ ಈ ಒಕ್ಕು ಮೀನಾದರೆ ಬೆನ್ನಿಗೆ, ನಮ್ಮ ಬೆನ್ನಿಗೆಲ್ಲ ಒಕ್ಕು ಮೀನಿದ್ರೆ ಹಿಂದೆ ದೋಣಿದ್ರೆ ಹೊಡಕಲ್ಲ ಒಳ್ಳತ್ತೆ. ಅದೇ ರೀತಿ ಮತ್ತು ಕರ್ಪು ಮೀನಾದರೆ ನಾವು ಹತ್ತಿರ ಹೋಗ್ಕಿಲ್ಲ ಅದು, ಯಾಕಂದರೆ ಎಷ್ಟು ಚಾಕಚಕ್ಯದಿಂದ ನಾವು ಬಲೆ ಹೊಡಿಕೋ ಅಷ್ಟು ಒಳ್ಳೆಯದು. ಈಗ ಎಂತ ಹೇಳೋಕ್ಕೂ ಅಂದರೂ ಫಿಶಿಂಗ್ ಇಲ್ದ ಕಾಲದಾಗೆ ನಾವು ಎಷ್ಟು ಜಾಗ್ರತೆ ಇದಕ್ಕೆ ಅಷ್ಟು ಒಳ್ಳೇದು. ಯಾಕಂದರೆ ನಮಗೆ ಮೀನೇ ಮುಖ್ಯ ಆಗಿರುತ್ತೆ. ಮೊದಲೇ ರೇಟ್ ಇಲ್ಲ ಡಾಕ್ ಬದಿಗಾರ, ಕರ್ ಮೀನಿಗೆ 400-500 ಅಂತ ಈಜಿಗಲ್ಲ. ಕಾಣಿ ಬಂದ್ರೆ ಕಣೆ ಇಲ್ಲಿ ಹತ್ರ ಬಂದರೆ ಎಲ್ಲೋ ಆಗ ಎಲ್ಲ ಟಿವಿಯಾಗ ಏನು ಮೀನು ಬಂದಿತ್ತೇನು, ಅದಕ್ಕೋಸ್ಕರ ಹೋಗೋರು ಕರಿ ಬಂದ್ರೆ ಕಣಿ, ಸ್ವಲ್ಪ ಕರಿ ಕಾಂಬಂದಿಕ್ಕೆ. ಮತ್ತು ಕರಿ ಬಂದದ್ದು ಅಂತಕ್ಕಂದರೆ ಇದು ನೀರು ಟೈಟ್ ಇತ್ತಲ್ಲ, ಹೆರ್ಗ ಹೋದಂಗೆ ನೀರು ಪೋರ್ಸ್ ಜಾಸ್ತಿದಾಗಿ ಬಲೆ ಹೊಡೆದಳಿಕೆ ಬಲೆ 3 ಎಳೆ ಆಯ್ತು. ಅದಕ್ಕೋಸ್ಕರ ಕಾರಿಗೆ ಬಂದ್ರೇನು ನಮ್ಮ ದೋಣಿಯರ ಇಲ್ಲಿ ಕಣಿ ಸೀದಾ ತನಕ ಹೋಗ್ತಿದ್ರು ಕಣಿ. ಆದರೂ ನಮ್ಮದು ಸೈಡ್ ಮೀನು ರೇಟ್ ಇದ್ದಂಗೆ ಈ ಸೈಡಲ್ಲಿ ಇಲ್ಲ. ನಮ್ಮದೊಂದು 1,000 ರೇಟೆಲ್ಲ ಹೊರ ಇಲ್ಲ, 500-600 ರೂಪಾಯಿ ಮಾತ್ರ. ಯಾಕಂದರೆ ಮೀನುಗಾರ ಕಷ್ಟ ಯಾರಿಗೂ ಗೊತ್ತಿರೋದಿಲ್ಲ, ಸುಮ್ಮನೆ ನಾವು ದುಡ್ಕೊ ಅಂತ ಹೇಳ್ತಾರೆ. ನಾವು ಯಾವ ರೀತಿ ದುಡಿತಾ, ಎಷ್ಟು ಕಷ್ಟಪಟ್ಟು ದುಡಿತಾ, ಮೈಯೆಲ್ಲ ಬೆಳಿಗ್ಗೆ ಹೇಳೋತ್ತಿಗೆ ಮೈಯೆಲ್ಲ ಅಂತ ಸೊಂಟ ಗಿಂಟೆಲ್ಲ ವಾರಿಯೇ ಇರುತ್ತೆ. ನಮ್ಮ ಕಷ್ಟ ನಮಗೆ ಉದಿತದೆ, ಮ್ಯಾಲ ಬದಿಯರು ಒಟ್ಟು ದುಡ್ಕೊ ಅಂತ ಹೇಳ್ತಾರೆ. ಇಲ್ಲೇ ದೋಣಿ ಬಂದ ಯಾವ ರೀತಿ ದುಡಿತಾರೆ ಅಂದು ಗೊತ್ತಿಲ್ಲ ಅವರಿಗೆ. ಈಗ ಎಷ್ಟು ಹಾರ್ಡ್ ವರ್ಕ್ ಅಂದಿಕ್ಕೆ ಒಂದ್ಸಲ ನಮ್ಮ ದೋಣಿ ಬಂದೇ ಕಾಣ್ಕ ಮ್ಯಾಲ ಬದಿ ಹೇಳೋದು ಅಂತಂದ್ರೆ ನೀವು ಮರೆ ಅಂತ ಒಂದು ಬಾಲಿ ಹಾಕಸಕ್ಕೆ ಸಿಕ್ಕಾಪಟ್ಟಿ ದುಡ್ಡು ಬಾತು ನಿಮ್ಗಂದು ಹೇಳೋದು. ಆದರೆ ಇಲ್ಲೇ ಮೀನು ಇಲ್ದ ಯಾವ ರೀತಿ ಕೆಲಸ ಮಾಡ್ತಾರೆ, ಸೊಂಟ ಬಗ್ಸಿ ಒಂದು ಬಾಲಿ ಹಿಡ್ದಿಗೆ ಎಷ್ಟು ಲೋಡ್ ಬಾತ್ ಅಂದಕ್ಕೆ ಮ್ಯಾಲ ಸೈಡ್ನವ್ರಿಗೆ ಗೊತ್ತಿಲ್ಲ. ಅಂದರೆ ಬೇರೆ ನಮ್ಮ ಮೀನುಗಾರಿಕೆ ಬಿಟ್ಟು ಯಾವ ಕೆಲಸ ಮಾಡ್ತಿದ್ರು ಕಣೆ ಅವರಿಗೆಲ್ಲ ಗೊತ್ತಾಗೋದಿಲ್ಲ. ಒಟ್ಟು ಒಂದು ಬಾಯಿಗೆ ಹೇಳ್ತಾರೆ ಅಷ್ಟೇ. ಅಪ್ಪಗಿತ್ತಲ್ಲ ಸಣ್ಣ ಮೀನ ಅದಕ್ಕೆ ಬಲಿ ಹೊಡಿಲ್ಲ ತಂಗಿಯವರು. ಬೈಗಿ ಮೀನು ಮತ್ತೆ ದಡ್ಕಾರ್ ಮೀನು ಸಿಗ್ತದ್ರೆ ಗೆಂಟೆ ಸೇಯೋದು ಯಾರ
ಮಾಡಿದ್ರೆ ಅಂತಿಲ್ಲ ಸಮ ಜಪ್ತ ಇಕೊಂಡ್ರೆ ಬಾಲಿ ತಪ್ಸೋದು ಬಾಲಿ ಹೇಳೋದಿಗಂತೂ ಕೈಯೆಲ್ಲ ಬಿದ್ದು ಹತ್ತ ಈ ಮೀನಿಗೆಲ್ಲ ಆಯ್ತು ಕೆಳಗೆ ಹೋಯ್ತು ಕಿರಣ ಒಳ್ಳೆ ಇದಂತ ಮೋಡ್ದಾಗಲ್ಲ ನನಗೆ ಖುಷಿ ಖುಷಿ ಅಂತ ನಮ್ದು ಬ್ಯಾನ್ ಕಸ್ಬೇಕಿಂತ ಈ ಸಮುದ್ರ ಕಸ್ಬೇಕು ಖುಷಿ ಅಂತ ಎಂತ ಸೀನ್ ಕಾಣ್ಬೇಕಂತಕ್ಕೆ ಗಣಿ ಯಾವ ಥರ ಸೀನಗಣಿ ಇದೇ ಗಣಿ ಬೈಗಿ ಕರ್ಪು ನೋಡಿ ಇಲ್ಗಣಿ ನೆಗು ಮೀನು ಇಲ್ಗಣಿ ಎಷ್ಟು ಚಂದ ನೆಕ್ಕವತ್ತಲ್ಲ ಇಲ್ಗಣಿ ಒಳ್ಳೆ ಕರ್ಪು ಬಾಯಿಗೆ ಸಣ್ಣ ಬಾಯಿಗೆ ನಾವೆಲ್ಲ ಬಾಲಿ ಇಟ್ಟೆ ಅಂತಿಲ್ಲ ಬರೀ ಕುಡ್ಕಿ ಕೈ ನೋವು ಮಾಡ್ಕೊಂಬ್ಕೇಸಿ ಕಣಿ ಎಷ್ಟು ಚಂದ ಓದೈತೆ ಕಣಿ ಒಳ್ಳೆ ಓದೈತೆ ಗಣಿ ಮೀನು ನೆಗುದಂದ್ರೆ ಹಿಂಗೆ ಇಲ್ಕಣಿ ನಮಗೂ ಸ್ವಲ್ಪ ಅಡ್ವೈಸ್ ಮಾಡ್ತಿದ್ರಲ್ಲ ನಮ್ಮ ಸಾವುಕಾರ ಇಲ್ಕಣಿ ಒಳ್ಳೆ ಜಗ ಅಂತ ಹೊಳಿತಾ ಬತ್ತು ಇಲ್ಕಣಿ ಬಂತು ಇಲ್ಲೇ ಒಂದು ಕಮ ಮೀನು ಕಂಡ್ರೆ ಖುಷಿ ಇತ್ತು ಮತ್ತೆ ದಡ್ಕಾರ್ಮನ್ ಮತ್ತೆ ಗೆಂಟೆ ಯಾರಿಗಾದ್ರು ಒಳ್ಳೆ ಮೀನು ಎಲ್ಲ ಸಣ್ಣ ಮೀನು ಇದು ದಡ್ಕಾರ್ಮನ್ ಗೆಂಟೆ ಯಾರಿಗೆ ಕೊಡ್ತಂದು ಗೊತ್ತಿಲ್ಲ ಈ ಗೆಂಟೆ ಕಮಾನ್ ಮೀನು ಕರ್ಪು ಕಾಮ್ಗೆ ಖುಷಿ ಆಯ್ತು ಎಂತ ಮಾಡೋದು ತಿಂಬುಕೆ ಅದೃಷ್ಟ ಇಲ್ಲ ನಮ್ಗಲ್ಲ ಉದ್ದಗಿತ್ತು ಒಳ್ಳೆ ಅಗ್ಲ ಇವತ್ತ ನಮ್ಮ ಪರ್ಸಿಂದ ಓಣಿಯರು ಇನ್ನೂ ವೇಟ್ ಮಾಡ್ತಿದ್ರೆ ಎಷ್ಟೊತ್ತಿಗೆ ಬಲಿ ಹೊಡಿತಾರೆ ಗೊತ್ತಿಲ್ಲ ನಾವು ಗಲ್ತರ ಹಿಡ್ಕೊಂಬ ರೆಡಿ ಆಯ್ಕ ಕ್ಯಾರರಾಗಿದ್ದಾರೆ ಮತ್ತು ನೀರು ಟೈಟ್ ಇರೋದಕ್ಕೋಸ್ಕರ ಎಷ್ಟು ಜಾಗ್ರತೆ ಅಷ್ಟು ಒಳ್ಳೇದು ಸಮ ಬೈಕ್ ಅಂತಾರಪ್ಪ ನಮ್ಮ ಓಣಿಗೆ ಅವನು ಬ್ರೇಕ್ ವಾಟರ್ ಮಾಡಿ ಕೊಟ್ಟು ಕೆಲಸಕ್ಕೆ ಹಾಕಿ 20,000 ಸುಮ್ಮನೆ ದುಡ್ಡು ಹೋಯ್ಲೆ ಅದು ಎಂತ ಗಾಳಿ ಕುಮಾರ ಸಿಕ್ಕಾಪಟ್ಟಿ ಉಂಟಲ್ಲ ಕಾಮನ ಇಲ್ಲಿ ಒಳ್ಳೆ ತೋರುತ್ತಲ್ಲ ತುಂತುರು ಮಳೆಗೆ ಕಾಮನ ಬೇರೆ ದೇವ್ರೆ ಎಂತ ಮಳೆ ಯಪ್ಪ ಒಂದು 2 ತಾಸು ಐತೇನು ಮೈಯೆಲ್ಲ ಚಳಿ ಹಿಡ್ಸಿ ಕೊಡ್ತ ಕಾಣಿ ಬ್ಯಾಲಿ ಗಡ್ಲು ಕಸ್ಬು ಅಂತ್ರಿ ಯಾರಿಗೆ ಗೊತ್ತ ಮ್ಯಾಲ್ನರಿಗೆ ನಮ್ಮ ಕಷ್ಟ ಇನ್ನೂ ಮಳೆ ಬರ್ತಕತ್ತ ಮರ ಅಲ್ಕ ಟ್ಯಾಂಕಿಂದ ಊರು ಬಂದಾಗಿತ್ತಪ್ಪ ಅಜ್ಜಿ ಹಾಂ ಇಲ್ಲ ಟ್ಯಾಂಕಿ ಹೋಯ್ತಲ್ಲ ಮಳೆ ಈಚೆ ಕ್ಲಿಯರ್ ಆಯ್ತಲ್ಲ ಟೈಮ್ ಎಷ್ಟು 10:30 ಆಯ್ತು ಇಷ್ಟು ಒಂದು 2 ತಾಸು ಮಳೆಗೆ ನೆನದ್ದಾಯ್ತು ಬಂದು ಬೂಸ್ ಹೊಡೆದೈದು ಬಿಟ್ರೆ ಮತ್ತೆ ಎಂಥದಿಲ್ಲ ಗಜ್ಜೆ ಬೂಸ್ ಹೊಡೆದು ನಿನ್ನ ತಗೊಂಡು ಹೋದಿತ್ತಲ್ಲ ಬೊಂಗಡಿ ಮೀನೆಲ್ಲ ಒಳ್ಳೆ ಒಂದು ಗಜ್ಜೆ ಹೊಡ್ಕೊಳ್ಳೋದು ರೆಸ್ಟ್ ಮಾಡ್ತಿತ್ತೀಗ ಹಾಗೆ ಸಿಚುವೇಶನ್ ನೋಡ್ರೆ ಖರಾಬ್ ಉಂಟು ಮೀನಿಂದ ಎಂಥ ನ್ಯೂಸ್ ಇಲ್ಲ ಯಾಕೋ ಸೀರುಳಿ ಒಳಗೆ ಬಿಡ್ತಿರಕ್ಕಾಗ್ತ ಈಗೊಂದು ಬೆಲೆ ಹೊಡೆದು ಮೀನಿಗೆ ಒಳ್ಳೆ ಮೀನು ಕರ್ಪು ಮೇಲೆ ಇದ್ದು ಹತ್ತ ನೋಡಿ ಒಟ್ಟಾರ ಅವ ಎಂತ ಸಿಗೋದು ಗಂಬ ಎಳಿತಿದ್ರು ಬೇಗ ನೋಡ್ಬೇಕು ಗಲ್ತಾರ ಕೆಳಗೋಯ್ತು ಬೊಂಗಡಿಯರು ಪಾಸ್ ಆಯ್ತೇನು ಬೊಂಗಡಿ ನೀರು ಟೈಟ್ ಇತ್ತು ಗಾಳಿಯೂ ಟೈಟ್ ಇತ್ತು ಕಾಂಬ ಏನು ಸಿಗುತ್ತದೆ ಇವತ್ತಿಂದೆಲ್ಲ ಆಯ್ತು ಬೆಳಿಗ್ಗೆ 6 ಗಂಟೆಯಿಂದ ಹಿಡ್ದು ಇವತ್ತು 4 ಗಂಟೆ ಆಯ್ತು ಈಗ ಎಂಥದಿಲ್ಲ ಫುಲ್ ಬಿಲ್ಲೆಲ್ಲ ಚಿಂಡಿ ಆಗಿಬಿಟ್ಟಿತ್ತು ಮತ್ತು ಬಲಿ ಹೊಡೆದ್ರು ಎಂತಿಲ್ಲ ಬಲಿ ಕೆಳಗೆ ಹೋಗಿ ಎಲ್ಲ ಹೋಯ್ತಕ್ಕಂತ ಎಂತಿಲ್ಲ ಅದಕ್ಕೆ ನಾವೀಗ ಡಾಗಿ ಹೋದಿದ್ದ ಎಲ್ಲಿಂದ ತೆಂಗಿನಗುಂಡಿಂದ ಬಂದಿದ್ದ ಈಗ ನಾವು ಇಲ್ಲಿ ಶಿರೂರಿಗೆ ಹೋದಿದ್ದ ಈಗ ಅದಕ್ಕೆ ಮತ್ತೆ ಮುಂದಿನ ವಿಡಿಯೋ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್.